ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಜಗತ್ಪ್ರಸಿದ್ಧ ಲಿಂಗನಮಕ್ಕಿ ಜಲಾಶಯ ಬಹುತೇಕ ಭರ್ತಿ. 5 ಗೇಟ್ ಮೂಲಕ 10,000 ಕ್ಯೂಸೆಕ್ ನೀರು ಹೊರಕ್ಕೆ. ಜಲಾಶಯ ಭರ್ತಿಯಾಗಿದ್ದು ಖುಷಿ ತಂದಿದೆ. ಮಳೆಯಿಂದ ಅನಾಹುತವಾದ ಬೇಸರವಿದೆ. ವಿದೇಶ ಪ್ರವಾಸ ಟೀಕೆ ಮಾಡಿದವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದ ಗೋಪಾಲಕೃಷ್ಣ ಬೇಳೂರು. ನಗರ ವ್ಯಾಪ್ತಿಯ ಮಳೆಹಾನಿ ಪ್ರದೇಶಕ್ಕೆ ಶಾಸಕರ ಭೇಟಿ. ಸ್ಥಳದಲ್ಲೇ ವೈಯಕ್ತಿಕ ನೆರವಿನ ಜೊತೆ ನಗರಸಭೆ ಚೆಕ್ ವಿತರಣೆ. ಸಿಗಂದೂರು ಕ್ಷೇತ್ರಕ್ಕೆ ಶಕ್ತಿ ಯೋಜನೆಯಡಿ ಸರ್ಕಾರಿ ಬಸ್ ಸೇವೆ ಕಲ್ಪಿಸಲು ಎಂಬಿ ಮಂಜಪ್ಪ ಒತ್ತಾಯ. ಈಗ ಸುದ್ದಿಯ ವಿವರ. ಲಿಂಗನಮಕ್ಕಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಡ್ಯಾಂ ಸುರಕ್ಷತಾ ದೃಷ್ಟಿಯಿಂದ 5 ಕ್ರಸ್ಟ್ ಗೇಟ್ಗಳನ್ನು ತೆಗೆದು 10,000 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಲಾಗಿದೆ ಎಂದು ಶಾಸಕ ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಗುರುವಾರ 5 ಕ್ರಸ್ಟ್ ಗೇಟ್ ಮೂಲಕ ನೀರನ್ನು ಹೊರಕ್ಕೆ ಬಿಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪತ್ರಕರ್ತರ ಜೊತೆ ಮಾತನಾಡುತ್ತಿದ್ದರು. ಈ ವರ್ಷದ ಒಂದು ಮಳೆಯ ಇದರಲ್ಲಿ ನಮ್ಮ ಲಿಂಗನಮಕ್ಕಿ ಡ್ಯಾಮ್ ತುಂಬಿ ಆ ಡ್ಯಾಮ್ ಅನ್ನೇ ಇವತ್ತು ನೀರು ಬಿಡುಗಡೆ ಮಾಡಿದ್ವಿ. 5 ಗೇಟನ್ನು ಇವತ್ತು ಓಪನ್ ಮಾಡಿದ್ದೀವಿ. 10,000 ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಟ್ಟಿದ್ದೀವಿ. 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೆ ಬಹಳ ಹಾನಿ ಆಗುತ್ತೆ. 50,000 ಕ್ಯೂಸೆಕ್ ನೀರು ಬಿಟ್ಟರು ಕೆಳಗಡೆ ಜನರಿಗೆ ತೊಂದರೆ ಆಗುತ್ತೆ. ಅದರಿಂದ ನಿಯಮಗಳಿರೋದ್ರಿಂದ 17,000 ಬಿಡಬೇಕನ್ನೋದು ಇದರಲ್ಲಿ ಇವತ್ತು ಬಿಟ್ಟಿದ್ದೀವಿ. ಬಹಳ ಖುಷಿ ಆಯ್ತು ನಮಗೊಂದು. ಯಾಕಂದ್ರೆ ಹೋದ್ಸರಿ ಆ ಬರಗಾಲದ ಛಾಯೆಯನ್ನು ನೋಡಿ ನಾವೆಲ್ಲ ಗಾಬರಿಯಾಗಿ ಹೋಗಿದ್ದೀವಿ. ಲಾಂಚ್ ನಿಂತೋದವು, ಕುಡಿಯೋಕೆ ನೀರಿನ ಸಮಸ್ಯೆ ಆಗ್ಬಿಟ್ಟಿತ್ತು. ಸಾಗರದಂತ ಇದಕ್ಕೂ ಜನರಿಗೂ ಕುಡಿಯೋ ನೀರು ತಂದು ಕೊಡುವಂತ ಜಾಗ ಈ ಸರಿ ಶರಾವತಿ ತುಂಬಿದ್ದು ನಮ್ಗೆ ಬಹಳ ಖುಷಿಯಾಗಿದೆ. ಸಂತೋಷದಿಂದ ಡ್ಯಾಮಲ್ಲಿ ಇವತ್ತು ನೀರು ಬಿಡುಗಡೆ ಮಾಡಿದ್ದೀವಿ ಇವತ್ತು. ಹಾಗಾಗಿ ಇನ್ನೂ ಮಳೆ ಬರ್ತಾ ಇದೆ. ಇನ್ನೂ ಮಳೆ ಬರೋದ್ರಿಂದ ಇವತ್ತು ಅಧಿಕಾರಿಗಳು ಅದನ್ನ ಸಮೀಕ್ಷೆ ನೋಡಿ 1 ಲಕ್ಷದ ಕ್ಯೂಸೆಕ್ ಸತತ ನೀರು ಬರ್ತಾ ಇದೆ. ಈಗ ಒಳಹೊರವು ಇದೆ. ಅದರಿಂದ ಡ್ಯಾಮಿಗೆ ಇನ್ನೂ ಹೆಚ್ಚು ನೀರು ಬರೋದಿದೆ. ಮತ್ತೆ ಜನರೇಟ್ ಈಗೇನು ಕರೆಂಟಿನ ಇದು ಜನರೇಟ್ ಮಾಡ್ತಾನೆ ಇದ್ದಾರೆ, ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀರಿನ ಸೋರ್ಸ್ ಇರೋದ್ರಿಂದ ಹಾಗಾಗಿ ಬಹಳ ಒಂದು ಖುಷಿಯಾಗಿದೆ. ಮತ್ತೆ ಅಷ್ಟೇ ಸಾಗರ ತಾಲೂಕಲ್ಲಿ ಹಾನಿಗಳು ಆಗಿದೆ. ನಮ್ಮ ಮಳೆಯಿಂದಲೂ ಬಹಳ ಹಾನಿಯಾಗಿದೆ. ಸುಮಾರು 100 ಮನೆಗಳು ಇವತ್ತು ಬಿದ್ದೋಗಿದೆ. ಶಾಲೆಗಳಿಗೆ ಹಾನಿ ಆಗಿದೆ, ರಸ್ತೆಗಳಿಗೆ ಹಾನಿ ಆಗಿದೆ, ಕೆಲವು ಸೇತುವೆಗಳು ಆಗಿದೆ, ಅಂಗನವಾಡಿಗಳು ಹಾಳಾಗಿದೆ. ಜೊತೆಗೆ ಸಣ್ಣ ಪುಟ್ಟ ಇಲ್ಲಿ ಇದೆಲ್ಲ ತುಂಬಾ ಹಾನಿಯಾಗಿರೋದು ನಮ್ಗೆ ಗಮನಕ್ಕೆ ಬಂದಿದೆ. ರಸ್ತೆ ನೋಡಿರ್ಬೋದು, ಸಾಗರದಲ್ಲಿ ಈಗಾಗಲೇ ಮಳೆ ಜಾಸ್ತಿಯಾಗಿ ಅಲ್ಲೆಲ್ಲ ಗುಂಡಿ ಬಿದ್ದು ಈಗ ಇದಾಗ್ತದೆ. ಹಳ್ಳಿ ಕಡೆ ಏನಾಗಿದೆ, ನೀರಲ್ಲಿ ಜಲ ಬಂದ್ಬಿಟ್ಟಿದೆ. ಜಲ ಬಂದಿರೋದ್ರಿಂದ ಈಗ ಬರ್ತಾ ನಾನು ಜೋಗ ರೋಡ ನೀವು ನೋಡ್ಕೊಂಡ್ ಬಂದಿದ್ರಿ, ಜಲ ಬಂದ್ಬಿಟ್ಟು ಮಧ್ಯ ರೋಡಲ್ಲೇ ನೀರು ಹರಿತದೆ. ಕಾರೆಲ್ಲ ಹಾಳಾಗಿ ಹೋಗ್ತಾ ಇದಾವೆ. ಈಗೆಲ್ಲ ಹಾಳಾಗಿ ಹೋಗ್ತದೆ. ರೋಡು ತುಂಬಾ ಹಾಳಾಗಿದೆ. ಈಗಾಗಲೇ ಎಲ್ಲ ಸಮೀಕ್ಷೆಗಳನ್ನ PW ಇಂದ ZP ಇಂದ ಹಿಡಿದು ಮತ್ತೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಹಿಡಿದು ಎಲ್ಲಾ ಇಲಾಖೆಯಿಂದ ಏನೇನು ಡ್ಯಾಮೇಜ್ ಆಗಿದೆ ಅದನ್ನೆಲ್ಲವನ್ನು ಸಹ ಈಗಾಗಲೇ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ನಾಳೆನೂ ಸಹ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ, ಫ್ಲಡ್ ಮೀಟಿಂಗ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಸರ್ಕಾರಕ್ಕೆ ಈಗಾಗಲೇ ವರದಿ ಕಳಿಸಿದ್ದೀವಿ, ಮತ್ತೆ ಕಳಿಸ್ತಾ ಇದ್ದೀವಿ. ಈ ಡ್ಯಾಮೇಜ್ ಅನ್ನ ಆದಷ್ಟು ನಮಗೆ ಸರ್ಕಾರದಿಂದ ಪರಿಹಾರ ಸಿಗಬೇಕು. ಮತ್ತೆ ರಸ್ತೆಗಳೆಲ್ಲ ಮುಂದೆ ಆಗ್ಬೇಕಲ್ಲ, ಅದಕ್ಕೆಲ್ಲ ಒಂದು ಹೊಸ ಕಾನೂನು ಇದಾಗಿ ಈ ಮನೆಗಳಿಗೂ ಸಹ ಈಗ ತಕ್ಷಣ ಮನೆ ಬಿದ್ದವರಿಗೆ ನಗರಸಭೆಯಿಂದ 20,000 ಕೊಟ್ಟಿದ್ದೀನಿ. ತುಂಬಾ ಹಾಳಾದಕ್ಕೂ ನಾನು ವೈಯಕ್ತಿಕ 10,000 ಮತ್ತು 5,000 ಹಿಂಗೆ ಕೊಟ್ಟಿದ್ದೀವಿ. ಮತ್ತೆ ಹಳ್ಳಿ ಭಾಗದಲ್ಲಿ ಮನೆ ಬಿದ್ದೋಗಿದ್ದವರಿಗೆ ತಕ್ಷಣ ನಮ್ಮ PDOಗಳು 10,000 ರೂಪಾಯಿ ಈಗಾಗಲೇ ಕೊಟ್ಟಿದ್ದಾರೆ. ಅವರಿಗೆ ಈಗಾಗಲೇ ಎಲ್ಲ ಎಸ್ಟಿಮೇಟ್ ಮಾಡಿ ಅದನ್ನು ಸಹ ನಾವು ಕಳಿಸ್ಲಿಕ್ಕೆ ಇದು ಮಾಡಿದ್ವಿ. ಈ ಸರಿ 1,20,000 ರೂಪಾಯಿ ನಾವು ಮಾಡಿದ್ದೀವಿ ಒಂದು ಮನೆಗೆ ಇದಾದ್ರೆ. ಆ ತರ ಮಾಡಿದ್ದೀವಿ. ಯಾರು ಕೊಟ್ಟಿಲ್ಲ. ನಿಮ್ಮ BJP ಕಾಲದಲ್ಲಿ 5 ಲಕ್ಷ ರೂಪಾಯಿ ಮಾಡಿದ್ರು, 1 ಲಕ್ಷ ರೂಪಾಯಿ ಕೊಟ್ಟು 4 ಲಕ್ಷ ರೂಪಾಯಿ ಕೊಡದೆ ಹೋಗಿದ್ದು ನೀವು ನೋಡಿದ್ದೀರಿ. ಹಂಗಾಗಿ ನಾವು 1,20,000 ಮಾಡಿದ್ದೀವಿ. ಹಾಗಾಗಿ ಇದು ಬಹಳ ಹಾನಿನೂ ಆಗಿದೆ, ಮತ್ತು ಅದರ ಜೊತೆಗೆ ಡ್ಯಾಮ್ ತುಂಬಿದ್ದು ಒಂದು ಸಂತೋಷನೇ, ಎರಡೂ ಆಗಿದೆ. ಅದರಿಂದ ಸಾಗರದಲ್ಲಿ ಯಾವುದೇ ತೊಂದರೆ ಆದ್ರೂ ಸಹ ತಕ್ಷಣ ಸ್ಪಂದನೆ ಮಾಡಿದ್ವಿ. ಬಹಳ ಜನ ನಾನು ಹೊರಗಡೆ ದೇಶಕ್ಕೆ ಹೋಗಿದ್ದು ಸಹ ಬಹಳ ಕಾಮೆಂಟ್ ಮಾಡಿದ್ದಾರೆ. ಇರ್ಲಿ, ಯಾಕಂದ್ರೆ ನಮ್ಗೆ ಹಿಂದಿನ ಸಾರಿ ಹೋಗ್ಬೇಕಾಯ್ತು. ನಾನು ಬರಗಾಲ ಇತ್ತು, ಬರಗಾಲದಲ್ಲಿ ಯಾರು ಟೂರ್ ಹೋಗ್ಬಾರ್ದು ಅಂತೇಳಿ ನಮ್ಮ ಸರ್ಕಾರ ಆದೇಶ ಮಾಡಿದ್ರು, ನಾವು ಹೋಗಿಲ್ಲ.
ಬರಗಾಲ ನಂತರ ನಾನು ಮಳೆ ಶುರುವಾದ್ಮೇಲೆ ನಾನು ಹೋದೆ. ಮಳೆ ಸಹಜವಾಗಿ ಬಂದಿದೆ, ಇಲ್ಲ ಅಂತಿಲ್ಲ. ಆದರೂ ನಮ್ಮ ಅಧಿಕಾರಿಗಳಿಗೆ, ನಮ್ಮ PAಗಳಿಗೆ, ನಮ್ಮ ಮುಖಂಡರುಗಳು ಎಲ್ಲರೂ ನಿಂತು ತಾಲೂಕಿನ ಯಾವುದೇ ಹಾನಿ ಆದರೂ ಆ ಭಾಗದಲ್ಲಿ ಹೋಗಿ ಭೇಟಿ ಕೊಟ್ಟು ಎಲ್ಲರನ್ನ ಸ್ಪಂದನೆ ಮಾಡಿದ್ದಾರೆ. ಅದರಿಂದ ನಾನು ಸಹ ನಿಮ್ಗೆ ಗೊತ್ತಿದೆ, ಅಲ್ಲಿಂದಲೂ ಸಹ ಮೀಟಿಂಗ್ ಮಾಡಿ ಎಲ್ಲ ಅಧಿಕಾರಿಗಳಿಗೂ ಸಹ ಎಚ್ಚರಿಕೆ ಕೊಟ್ಟಿದ್ದೀನಿ. ಎಲ್ಲ ಕೆಲಸ ಮಾಡಿದ್ದಾರೆ. ಸಹಜವಾಗಿ ನನ್ನ ಮಗಳೇ ಅಲ್ಲಿ ಕೊಟ್ಟಿದ್ದೀನಿ, ಅದರಿಂದ ಬಾಂಧವ್ಯ ಇರ್ತದೆ, ಹೋಗ್ಲೇಬೇಕು ಮಗಳು ನೋಡ್ಲಿಕ್ಕೆ. ಅದು ಹೋಗಿದ್ದೀನಿ, ಮಜಾ ಮಾಡಕ್ ಹೋಗಿದ್ದಾರೆ. ಅದಕ್ಕೆ ಅಂತೆಲ್ಲ ಬಹಳ ಜನ ಹೇಳಿದ್ದಾರೆ BJP ಅವರೆಲ್ಲ. ಯಾರೋ ನಾನು, ನನ್ನ ಹೆಂಡತಿ, ನನ್ನ ಮಗ ಹೋಗಿದ್ದೀವಿ, ಯಾರೋ ಮಜಾ ಮಾಡಕ್ ಯಾರು ಹೋಗಿಲ್ಲ, ಮಗಳು ನೋಡಕ್ ಹೋಗಿದ್ದೀವಿ. ಅದರಿಂದ ಈ ತರ ಹೇಳಿಕೆಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಉತ್ತರ ಕೊಡಕ್ ಹೋಗಲ್ಲ. ಯಾಕಂದ್ರೆ 6 ತಿಂಗಳು ಇವರೆಲ್ಲ ಎಲ್ಲೆಲ್ಲಿ ಹೋಗಿದ್ರು ಗೊತ್ತಲ್ಲ ನಿಮ್ಗೆ. 6 ತಿಂಗಳು ಇವರು ಯಾವುದೇ ಕೇಸಿಂದ 6 ತಿಂಗಳು ನನಗೆ ಹುಷಾರಿಲ್ಲ 6 ತಿಂಗಳು ಇರ್ಲಿಲ್ಲ. ಇವರು MLA ಆಗಿ ಆಸ್ಪತ್ರೆಗೆ ಇರ್ಲಿಲ್ವಾ 6 ತಿಂಗಳ? ಏನೋ ನಂಗೆ ಹಲವಾರು ಕಾಯಿಲೆಗಳಿದ್ರು ಅಂತ ಹಾಲಪ್ಪನವರು. ಅವಾಗ ಜನ ಏನಾರು ಹೇಳಿದ್ವಿ, ನಾವು ಏನಾದ್ರು ಮಾತಾಡಿದೀವ? ಅವಾಗ ಇವ್ರು ಆಸ್ಪತ್ರೆಯಲ್ಲಿ ಮಜಾ ಮಾಡಕ್ ಹೋಗಿದ್ರ? ಅವೆಲ್ಲ ಟೀಕೆ ಟಿಪ್ಪಣಿ ಇರ್ತಾವ. ಹೇಳಿಕೆಗಳು ಕೊಡ್ಬೇಕು. ನಮ್ಮ ಕಾಂಗ್ರೆಸ್ನ ಲೀಡರ್ಗಳನ್ನ ಗುಂಡಾಗಳು ಅಂತ ಹೇಳಿದ್ರಂತೆ. ಇವೆಲ್ಲ ನಾಟಕ ಆಡ್ತಾರೆ BJP ಅವರು. ನೀರೇನೋ ಒಂದ್ 2 ಸಲ ಬರ್ಲ ಅಂತ ನಗರಸಭೆಯವರು, BJP ನಗರಸಭೆಯವರು ಅವರು ಸಹ ನಾಟಕ ಆಡೋದು. ಇವೆಲ್ಲ ನಮ್ ಗಮನಕ್ಕೆ ಬಂದಿದೆ. ನಾನು ಇದ್ದೀನಿ ಒಂದು 10-12 ದಿವಸ 15 ದಿವಸ ಸ್ವಲ್ಪ ತೊಂದರೆ ಆದ್ರೂ ಸಹ ಯಾವುದೇ ತೊಂದರೆ ಇಲ್ಲದೆ ನೋಡ್ಕೊಂಡಿದ್ವಿ. ಹಾಗಾಗಿ ರಾಜಕೀಯನೇ ಬೇರೆ, ವ್ಯವಸ್ಥೆ ಮಾಡೋದೇ ಬೇರೆ ಇರ್ತದೆ. ಇವೆಲ್ಲ ಟೀಕೆ ಟಿಪ್ಪಣಿಗಳಿಗೆಲ್ಲ ನಾವು ಹೆದರುವಂತ ಪ್ರಶ್ನೆ ಇಲ್ಲ. ಈಗ ಬಂದಿದ್ದೀನಿ, ಪ್ರತಿ ದಿನನೂ ಪ್ರತಿ ಹೋಬಳಿಗೂ ಹೋಗ್ತಾ ಇದ್ದೀನಿ. ಪ್ರತಿ ಹೋಬಳಿ ಈಗಾಗಲೇ ಈಗ ನಾನು ಇದಕ್ಕೆ ಹೋಗ್ಬೇಕು. ಈಗ ರಿಪ್ಪನ್ಪೇಟೆ ಹೋಬಳಿ ಹಾಕೊಂಡಿದ್ದೀನಿ, ಇವತ್ತು ಫುಲ್ ಹಾಕೊಂಡಿದ್ದೀನಿ. ನಾಳೆ ಸಾಗರ ಹಾಕೊಂಡಿದ್ದೀನಿ, ನಾಡ್ದು ಮತ್ತೆ ಹೊಸನಗರ ಸಾಗರ ಈ ತರ ಪ್ರತಿ ದಿನನೂ ಶುರು ಮಾಡಿದ್ದೀನಿ. ಹಾನಿಯಾಗಿದ್ದಕ್ಕೆಲ್ಲ ಹೋಗಿ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಿ, ಮತ್ತೆ ಮುಂದೆ ಅರ್ಜೆಂಟಾಗಿ ಎಮರ್ಜೆನ್ಸಿ ಯಾವುದೇ ವರ್ಕ್ ಇದ್ರೆ, ಎಮರ್ಜೆನ್ಸಿ ಇದ್ರೆ ರೋಡ್ ಕೊಚ್ಚಿಕೊಂಡು ಹೋದ್ರೆ ತಕ್ಷಣ ಮಾಡಕ್ಕೆ ಅವಕಾಶ ಇದೆ. ಅದನ್ನು ನಮ್ಮ ಅಧಿಕಾರಿಗಳು ಹೇಳಿದ್ದೀನಿ. ನಾನು ಪ್ರತಿ ಒಂದಕ್ಕೂ ಯಾವುದೇ ತೊಂದರೆ ಇಲ್ಲದಂಗೆ ಮಾಡಿದ್ದೀನಿ. ಇದು ಇಷ್ಟು ಯಾರೂ ಮಾಡ್ಲಿಕ್ಕೆ ಆಗೋದಲ್ಲ, ನಾವು ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಹಾಗಾಗಿ ವಿರೋಧ ಪಕ್ಷದವರು ಅವರ ಟೀಕೆಗಳಿಗೆ ನಾನು ಗಮನ ಕೊಡುವುದಿಲ್ಲ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಆಗಲೇ ಈಗ ಎಮರ್ಜೆನ್ಸಿ ಈಗ ಯಾಕಂದ್ರೆ ಮನೆಗೆ ಹಕ್ಕುಪತ್ರ ಇಲ್ಲ, ಸರ್ಕಾರದ ನಾರ್ಮ್ಸ್ ಪ್ರಕಾರ ನಾವು ದುಡ್ಡು ಕೊಡಕ್ ಬರಲ್ಲ. ಹಂಗಾಗಿ ಆದ್ರೂ ಸಹ ನಾವು ನಗರಸಭೆಯಲ್ಲಿ ಎಲ್ಲಾ ಮನೆಗಳಿಗೂ 20,000 ರೂಪಾಯಿ ಕೊಟ್ಟಿದ್ದೀವಿ. 20,000 ರೂಪಾಯಿ ಈ ತಕ್ಷಣ ಅವರಿಗೆ ಬಿಡುಗಡೆ ಮಾಡಿದ್ದೀವಿ. ಅದು ಅಧಿಕೃತ ಅನಧಿಕೃತ ಎರಡಿಗೂ ಕೊಟ್ಟಿದ್ದೀವಿ. ಈಗಾಗಲೇ ಸರ್ಕಾರದ ನಿಯಮ ಪ್ರಕಾರ ಅನಧಿಕೃತಕ್ಕೂ ಕೊಡಬೇಕು ಅನ್ನೋದನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ DC ಅವರು ಮೊನ್ನೆ ಮಾತಾಡಿದ್ದಾರೆ. ಈಗ ಏನು ಸರ್ಕಾರ ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೆ ಸುಮ್ಮನಿರಿ ಅಂತ ಹೇಳಿದ್ದಾರೆ. 2 ರಿಪೋರ್ಟ್ ತಗೊಂಡಿದ್ದೀವಿ. ಈಗ 2 ರಿಪೋರ್ಟ್ ತಗೊಂಡಿದ್ದಾರೆ. ಅದು ಆಗ್ಬಿಟ್ರೆ ಪಾಪ ಅವರಿಗೆ ಅನುಕೂಲ ಆಗಬಹುದು, ನಮ್ಮ ಉದ್ದೇಶ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಮುಖರಾದ ಕಲಸಿ ಚಂದ್ರಪ್ಪ, ಅನಿತಾ ಕುಮಾರಿ, ಸೋಮಶೇಖರ್ ಲ್ಯಾವಿಗೆರೆ, ಅಶೋಕ್ ಬೇಳೂರು, ಗಣಪತಿ ಮಂಡಗಳಲ್ಲಿ, ಕರ್ನಾಟಕ ವಿದ್ಯುತ್ ನಿಗಮದ ಅಧಿಕಾರಿಗಳು ಹಾಜರಿದ್ದರು. ಸಾಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಪರೀತ ಗಾಳಿಮಳೆಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಮಳೆ ಕಡಿಮೆಯಾದ ನಂತರ ನಷ್ಟ ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಇದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದ್ದಾರೆ. ಸಾಗರ ಪಟ್ಟಣ ವ್ಯಾಪ್ತಿಯಲ್ಲಿ ಬುಧವಾರ ಮಳೆಯಿಂದ ಮನೆ ಕುಸಿದ ಸ್ಥಳಗಳಿಗೆ ಭೇಟಿ ನೀಡಿ ಪರಿಹಾರ ಧನದ ಚೆಕ್ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಬಂದಂತ ಭಾರಿ ಮಳೆಯಲ್ಲಿ 39 ಬಹಳ ಅನಾಹುತಗಳಾಗಿದೆ. ಇನ್ನೂ ಆಗ್ತಾ ಇದೆ, ತುಂಬಾ ಆಗ್ತಾ ಇದೆ. ರಸ್ತೆಗಳು ಹಾಳಾಗಿದೆ, ಮನೆ ಬಿದ್ದು ಹೋಗ್ತಾ ಇದೆ, ಮತ್ತು ಮರಗಳು ಬೀಳ್ತಾ ಇದ್ದಾವೆ. ಭಾಳ ಹಾನಿಯಾಗಿದೆ. ಹಾನಿಯಾದರೂ ಮಳೆ ಬಂದಿದೆ, ಡ್ಯಾಮ್ ತುಂಬಿದೆ ಅಂದರೆ ಸ್ವಲ್ಪ ಸಂತೋಷ ಆಗಿದೆ ಅಷ್ಟೇ. ಅದಕ್ಕಾಗಿ ಈಗಾಗಲೇ ನಾನು ಇರಲಿಲ್ಲ ಊರಲ್ಲಿ, ಆದರೆ ಈಗ ಬಂದ ತಕ್ಷಣವೇ ಇವತ್ತು ನಾಳೆ ನಾಡ್ದು ಒಂದು 5-6 ದಿವಸ ಕಂಟಿನ್ಯೂ ಎಲ್ಲ ಹೋಬಳಿ ಮೂಲಕ ಎಲ್ಲ ಕಡೆನೂ ಭೇಟಿ ಕೊಡ್ತಾ ಇದ್ದೀನಿ. ಇವತ್ತು ಹಿಂದೆ ನಮ್ಮ PAಗಳು ನಮ್ಮ ಮುಖಂಡರುಗಳೆಲ್ಲ ಬಂದು ಭೇಟಿ ಕೊಟ್ಟು ಮಾಜೂರು ಮಾಡಿಸಿ ಹೋಗಿದ್ದಾರೆ. ಎಲ್ಲ ಆಗಪ್ಪನವರು ಎಲ್ಲ ಇದ್ದರು, ಇಲ್ಲಿ ಕಮಿಷನರ್ ಎಲ್ಲ.
ಇವತ್ತು ನಾನೇ ಸ್ವತಃ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಭಾಳ ಬೇಸರ ಆಗುತ್ತೆ. ಕೆಲವು ನೋಡಿ ಈ ಮನೆ ನೋಡಿ ಪೂರ್ತಿ ಬಿದ್ದೋಗಿದೆ, ಆದರೆ ಇವ್ರಿಗೆ ದಾಖಲೆ ಇಲ್ಲ, ಸರ್ಕಾರದಲ್ಲಿ ಕೊಡೋಕ್ಕಲ್ಲ. ಆದರೂ 20,000 ರೂಪಾಯಿ ಈಗಾಗಲೇ ಚೆಕ್ ಕೊಟ್ಟಿದ್ದೀವಿ. ನಾನು 10,000 ರೂಪಾಯಿ ಮನೆ ಕೊಟ್ಟಿದ್ದೀನಿ, ವೈಯಕ್ತಿಕವಾಗಿ ಕೊಟ್ಟಿದ್ದೀನಿ. ಬಟ್ ಸಾಕಾಗಲ್ಲ. ಅವ್ರದ್ದು ಕಷ್ಟ ನೋಡಿದಾಗ ಬಟ್ಟೆ ಇಲ್ಲ, ಪಾತ್ರೆ ಇಲ್ಲ, ಅವರಿಗೆ ಪರಿಸ್ಥಿತಿ ಭಾಳ ನೋವು ತರ್ತದೆ. ಅದು ನಮ್ಮ ಸರ್ಕಾರದಲ್ಲಿ ಈಗ ಒಂದು ಮನೆ ಬಿದ್ದೋದ್ರೆ 1,20,000 ಕೊಡಬೇಕನ್ನೋ ತೀರ್ಮಾನ ಮಾಡಿದ್ದಾರೆ. ಅದು ನಮಗೆ ಸಾಕಾಗ್ತಾ ಇಲ್ಲ. ನಾವು ಈಗಾಗಲೇ ಸರ್ಕಾರಕ್ಕೂ ನಾವು ಮನವಿ ಮಾಡಿದ್ದೀನಿ, ನಮಗೆ 5 ಲಕ್ಷ ರೂಪಾಯಿ ಕೊಡಬೇಕು ಒಂದು ಮನೆ ಬಿದ್ದೋದ್ರೆ ಅಂತ ಹೇಳಿದ್ದೆ. ಅದೇನೋ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಹಾನಿಯಾಗಿದೆ. ಮತ್ತು ರೂರಲ್ಲೂ ತುಂಬ ಹಾಳಾಗಿದೆ. ಅಲ್ಲೂ ಸಹ ಮನೆಗಳು, ರಸ್ತೆಗಳು, ಸಿಟಿಯಲ್ಲೂ ಭಾಳ ರಸ್ತೆಗಳು ಹೊಂಡ ಬಿದ್ದು ಹೋಗಿದೆ, ತುಂಬ ಆಗಿದೆ. ಅದನ್ನೀಗ ಮಳೆ ಎಲ್ಲ ಕಮ್ಮಿ ಆದಮೇಲೆ ಎಲ್ಲ ಕಡೆಯೂ ಈಗ ನಾವೇ ಓಡಾಡಿ ಎಲ್ಲೆಲ್ಲಿ ಹೊಂಡ ಬಿದ್ದಿದೆ. ನಮ್ಮ PA ಅವರು ಶ್ರೀನಿವಾಸ್ ಅವರು ಮತ್ತು ಅವರ ಮುಖಂಡರುಗಳು, ಇಲ್ಲಿ ನಮ್ಮ ಪಕ್ಷದ ಮುಖಂಡರು, ನಮ್ಮ ಅಧ್ಯಕ್ಷರು, ಎಲ್ಲ ಬ್ಲಾಕಿನ 2 ಅಧ್ಯಕ್ಷರುಗಳು, ಮುಖಂಡರುಗಳು ಎಲ್ಲರೂ ತಮ್ಮ ಪ್ರತಿಷ್ಠೆಯನ್ನು ಬಿಟ್ಟು ಜನರ ಪರವಾಗಿ, ಬಡವರ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀನಿ. ನಾನು ಸಹ ಅಲ್ಲಿಂದಲೇ ಸಹ ಮೀಟಿಂಗ್ ಮಾಡಿ ವಿಡಿಯೋ ಇದರಲ್ಲಿ ಕಾನ್ಫರೆನ್ಸ್ ಮೂಲಕ ಮೀಟಿಂಗ್ ಮಾಡಿ ನಾನು ಅಧಿಕಾರಿಗಳಿಗೆ ಸದಾ ಅಲ್ಲಿ ಸಂಪರ್ಕದಲ್ಲಿದ್ದೆ. ಯಾವುದೇ ಹಾನಿ ಆದರೆ ಅಲ್ಲಿ ಇರಬೇಕಂತ ಹೇಳಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೆ. ಅವೆಲ್ಲವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಯಾವುದೇ ಸಮಸ್ಯೆ ಇಲ್ಲದಂಗೆ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಾನು ಈಗ ಬಂದಿದ್ದೀನಿ, ಈಗ ಕಂಟಿನ್ಯೂ 15 ದಿವಸ ಇಲ್ಲೇ ಇರ್ತೀನಿ. 15 ದಿವಸ ಈ ಸಂದರ್ಭದಲ್ಲಿ ಪೌರಾಯುಕ್ತ HK ನಾಗಪ್ಪ, ಕಾಂಗ್ರೆಸ್ ಪ್ರಮುಖರಾದ ಚಂದ್ರಪ್ಪ ಕಲಸೆ, ಸುರೇಶ್ ಬಾಬು, ಮಧುಮಾಲತಿ, ಲಲಿತಮ್ಮ, ಸೈಯದ್ ಜಾಕೀರ್, ಅಶೋಕ್ ಬೇಳೂರು, ಗಣಪತಿ ಮಂಡಗಳಲೆ, ಸತೀಶ್, ಉಷಾ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವ ಭಕ್ತರಿಗೆ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಸೌಲಭ್ಯ ಕಲ್ಪಿಸುವಂತೆ ರೈತ ಸಂಘದ ತಾಲೂಕು ಅಧ್ಯಕ್ಷ MB ಮಂಜಪ್ಪ ಹಿರೇನೆಲ್ಲೂರು ಒತ್ತಾಯಿಸಿದ್ದಾರೆ. ಸರ್, ನಾವೀಗ ಮಾನ್ಯ ST ಡಿಪೋ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ರೈತ ಸಾರಿಗೆ ನಿಗಮ ಸಾಗರ, ಇವರಿಗೆ ಸಿಗಂದೂರು ಚೌಡೇಶ್ವರಿ ಸಾಗರ ತಾಲೂಕಿನ ಫೇಮಸ್ ಆದಂಥ ಒಂದು ದೇವಸ್ಥಾನ. ಇದು ಲಾಂಚ್ ಆಚೆ ಕಡೆ ನಮಗೆ ಹೆಚ್ಚು ಕಡಿಮೆ ಲಾಂಚಿಂದ ಸಿಗಂದೂರಿಗೆ ಒಂದು 3 ಕಿಲೋಮೀಟರ್ ಆಗೈತಿ. ಇಲ್ಲಿ ಏನಾಯ್ತಿ, ಸರ್ಕಾರಿ ವ್ಯವಸ್ಥೆಗೆ ನಮಗೆ ಶಕ್ತಿ ಯೋಜನೆಗೆ ಒಂದು ಬಸ್ ಬಿಡಿಸ್ಬೇಕು ಅನ್ನೋದು ನಮ್ಮ ಒಂದು ರೈತರ ಒಂದು ಹಿತಾಸಕ್ತಿ. ಮತ್ತು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಮತ್ತು ಅಲ್ಲಿನ ಸ್ಥಳೀಯ ನಾಗರಿಕರಿಗೆ ಅನುಕೂಲ ಆಗತ್ತೆ ಅನ್ನೋದಕ್ಕಾಗಿ ST ಮ್ಯಾನೇಜರ್ ಜೊತೆಗೆ ನಾನು 3 ತಿಂಗಳ ಹಿಂದೆ ರಾಜಪ್ಪ ಅವ್ರ ಜೊತೆ ಮಾತಾಡಿದ್ದೆ. ಬಟ್ ಅವ್ರು ಓಕೆ ಕೊಟ್ಟಿದ್ರು ಈ 1ನೇ ತಾರೀಕು ಬಿಡ್ತೀನಿ ಅಂತೇಳಿ. ಬಟ್ ಅವ್ರದ್ದು ಈಗ ರಿಟೈರ್ಡ್ ಆಗಿರೋದ್ರಿಂದ ಈಗ ಇಲ್ಲ ಅವರು. ನಿನ್ನೆ ನಾನು ನಿಮ್ಮ ಶಿವಮೊಗ್ಗ DC ಜೊತೆಗೆ, ಸರ್ ಈ ಟೈಪ್ ನಮಗೊಂದು ಬಸ್ ಬೇಕು, ಅಲ್ಲಿ ಭಕ್ತಾದಿಗಳಿಗೆ ಮತ್ತು ಸ್ಥಳೀಯ ನಾಗರಿಕರಿಗೆ ತುಂಬ ಸಮಸ್ಯೆ ಐತೆ ಅಂತ ಹೇಳಿನಿ. ಅವ್ರು ಓಕೆ ಅಂತ ಹೇಳಿ ಇವತ್ತು ಡಿಪೋ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ, ಹಾಗಾಗಿ ನಾನು ಈಗ ST ಡಿಪೋ ಇಲ್ಲಿರೋ ಆಯುಕ್ತರಿಗೆ ಮತ್ತು DC ಅವರಿಗೆ ಒಂದು ಮನವಿ ಪತ್ರನ ಕೊಡ್ತಾ ಇದ್ದೀನಿ. ದಯಮಾಡಿ ನಮಗೆ ಅಲ್ಲಿ ಸಿಗಂದೂರಿಗೆ ಹೋಗೋಕ್ಕೆ ಹೊಳೆಯಿಂದ ಆಚೆಗೆ ಲಾಂಚಿಂದ ಸಿಗಂದೂರು ದೇವಸ್ಥಾನಕ್ಕೆ ಅಪ್ ಟು ಬೆಳಗಿಂದ ಸಂಜೆ ತನಕ ಪ್ರಯಾಣಿಕರನ್ನ ಹೊಡಿಬೇಕು ಅನ್ನೋದಕ್ಕಾಗಿ ಬಸ್ಸನ್ನು ಜನರಿಗೆ ಸವಲತ್ತು ಕೊಡಬೇಕು, ಶಕ್ತಿ ಯೋಜನೆಗೆ ಜನರಿಗೆ ಉಪಯೋಗ ಆಗುತ್ತೆ ಅನ್ನೋದಕ್ಕಾಗಿ ನಿಮ್ಮ ಇಲಾಖೆ ಮುಖ್ಯಸ್ಥರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ಈ ಮನವಿ ಪತ್ರನ ನಿಮ್ಮ DC ಕಳಿಸಿ ನನಗೆ ಅಲ್ಲಿ ಒಂದು ಬಸ್ ಬಿಡಿಸ್ಕೊಡ್ಬೇಕು, ಸಾರ್ವಜನಿಕರಿಗೆ ನಿಮ್ಮಿಂದ ಹೆಲ್ಪ್ ಆಗಬೇಕು ಅನ್ನೋದಕ್ಕಾಗಿ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.